ಸಕ್ಕರೆ ನಾಡಿನಲ್ಲಿ ಧ್ವಜ ಗಲಾಟೆ, ಕೆರಗೋಡು ರಣರಂಗ, ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್, ರಾಜಕೀಯ ತಿರುವು ಪಡೆದುಕೊಂಡ ಪ್ರಕರಣ, ಆರ್ ಅಶೋಕ್ ಸೇರಿ ಪ್ರಮುಖರು ವಶಕ್ಕೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಧ್ವಜ ಜ್ವಾಲೆ ನ್ಯೂಸ್ ಟಾಪ್ 9 ನಲ್ಲಿ. ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮ ನಿನ್ನೆ ಅಕ್ಷರಶಃ ರಣಾಂಗಣ ಆಗಿತ್ತು. ಶನಿವಾರ ರಾತ್ರಿಯಿಂದ ಶುರುವಾಗಿದ್ದ ಹೈಡ್ರಾಮಾ ಗದ್ದಲ, ಗಲಾಟೆ, ಆಕ್ರೋಶ, ಧಿಕ್ಕಾರ, ಲಾಠಿ ಚಾರ್ಜ್ಗೆ ಕಾರಣವಾಗಿತ್ತು. ಜನವರಿ 22 ಇಡೀ ದೇಶ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮದಲ್ಲಿ ಇತ್ತು. ಅದೇ ದಿನ ಕೆರಗೋಡು ಗ್ರಾಮದಲ್ಲೂ 108 ಅಡಿ ಎತ್ತರದ ಈ ಧ್ವಜಸ್ತಂಭ ತಲೆ ಎತ್ತಿತ್ತು. ಈ ಸ್ತಂಭದ ಮೇಲೆ ಹನುಮ ಧ್ವಜ ಹಾರಾಡಿತ್ತು. ವಿಷಯ ಅಂದ್ರೆ ಜನವರಿ 26ರಂದು ಹನುಮ ಧ್ವಜ ಇಳಿಸಿ ರಾಷ್ಟ್ರಧ್ವಜ ಹಾರಿಸಲಾಗಿತ್ತು. ಗಣರಾಜ್ಯೋತ್ಸವ ಮುಗಿತಾ ಇದ್ದಂತೆ ಮತ್ತೆ ಹನುಮ ಧ್ವಜ ಹಾರಿದೆ. ಇದೇ ವಿವಾದದ ಕಿಚ್ಚು ಹೊತ್ತಿಸಿದೆ. ನಿನ್ನೆ ಬೆಳಗ್ಗಿನ ಜಾವ 3 ಗಂಟೆ ಸುಮಾರಿಗೆ ಜಿಲ್ಲಾಡಳಿತ ಧ್ವಜ ಇಳಿಸೋದಕ್ಕೆ ಮುಂದಾಗಿತ್ತು. ಈ ವಿಷಯ ಕಾಡ್ಗಿಚ್ಚಿನಂತೆ ಹರಡಿದ್ದು ಗ್ರಾಮಸ್ಥರೆಲ್ಲ ಆಕ್ರೋಶಗೊಂಡಿದ್ರು. ಕೊನೆಗೆ ನೂರಾರು ಪೊಲೀಸರ ಭದ್ರತೆ ನಡುವೆ ಬೆಳಗ್ಗೆ 11 ಗಂಟೆಗೆ ಹನುಮ ಧ್ವಜವನ್ನ ಕೆಳಗಿಳಿಸಲಾಯಿತು. ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ಇದ್ದ ಹಿಂದೂ ಸಂಘಟನೆ ಕಾರ್ಯಕರ್ತರು ಸ್ತಂಭದ ಬಳಿ ನುಗ್ಗೋದಕ್ಕೆ ಯತ್ನಿಸಿದ್ರು. ಪರಿಸ್ಥಿತಿ ಕೈಮೀರೋದು ಗೊತ್ತಾಗ್ತಾ ಇದ್ದಂತೆ ಲಘು ಲಾಠಿ ಚಾರ್ಜ್ ಮಾಡಲಾಯಿತು. ಲಾಠಿ ಚಾರ್ಜ್ನಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಈ ಧ್ವಜ ಗಲಾಟೆ ಏಕಾಏಕಿ ರಾಜಕೀಯ ತಿರುವು ಪಡೆದುಕೊಂಡಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಕೆರಗೋಡಿಗೆ ಎಂಟ್ರಿ ಆದ್ರು. ಹಿಂದೂ ಸಂಘಟನೆಗಳು ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆಗೆ ಸಾಥ್ ನೀಡಿದ್ರು. ಮತ್ತೊಂದೆಡೆ ಸಿಎಂ ಸೂಚನೆ ಮೇರೆಗೆ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಅದೇ ಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾರಿಸಲಾಯಿತು. ಮಂಡ್ಯದ ಜಿಲ್ಲೆಯಲ್ಲಿ ಒಂದು ಕಡೆ ಇದ್ರ ಬಾವುಟ ಆರಿಸೋದ್ರ ಬಗ್ಗೆ, ಭಾರತ ದೇಶದ ಬಾವುಟ ಆರಿಸೋದ್ರ ಬಗ್ಗೆ ಇದನ್ನ ಆರಿಸ್ಬಿಟ್ಟಿದ್ರು. ಹೆಚ್ಚು ಭಗವಂತ ಜೆಂಡ ಆರಿಸ್ಬಿಟ್ಟಿದ್ರು. ಅದು ಸರಿ ಇಲ್ಲ ಮಾಡೋದು ಹೇಳಿದ್ದಿದೆ. ಅದ್ರ ಬದಲು ನಮ್ಮ ದೇಶದ ಬಾವುಟ ಆರಿಸಿ ಅಂತ ಹೇಳಿ ಸರ್ಕಾರದ ಕ್ರಮಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಬಿಜೆಪಿ ನಿಯಮ ಗಾಳಿಗೆ ತೂರಿ ಮಧ್ಯಾಹ್ನ ರಾಷ್ಟ್ರಧ್ವಜ ಹಾರಿಸಲಾಗಿದೆ ಅಂತ ಆರೋಪಿಸಿತು. ಇಷ್ಟೆಲ್ಲ ಆದ್ರೂ ಹಿಂದೂ ಸಂಘಟನೆಗಳ ಆಕ್ರೋಶ ಕಡಿಮೆ ಆಗಿರಲಿಲ್ಲ. ಸಂಜೆ 5 ಗಂಟೆ ಸುಮಾರಿಗೆ ಆರ್ ಅಶೋಕ್ ನೇತೃತ್ವದಲ್ಲಿ ಮತ್ತೆ ಹನುಮ ಧ್ವಜ ಹಾರಿಸುವುದಕ್ಕೆ ಮುಂದಾದ್ರು. ಈ ವೇಳೆ ಅಶೋಕ್, ಮಾಜಿ ಸಚಿವ ಅಶ್ವಥ್ ನಾರಾಯಣ ಮತ್ತು ನಾರಾಯಣಸ್ವಾಮಿಯನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಂತೆ ಮತ್ತೆ ಗಲಾಟೆ ಆಯ್ತು. ಮತ್ತೆ ಪೊಲೀಸರು ಲಾಠಿ ಬೀಸಿದ್ರು. ಮಧ್ಯಾಹ್ನ 3 ಗಂಟೆಗೆ ಬಂದ್ಬಿಟ್ಟು ಕಾನೂನು ಇಲ್ವನ್ರಿ? ರಾಷ್ಟ್ರಧ್ವಜ ಹಾರಿಸ್ಬೇಕಾದ್ರೆ ಪ್ರೇಯರ್ ಮಾಡಬೇಕಲ್ಲ, ಜನಗಣಮನ ಹೇಳಬೇಕು, ಇಳಿಸ್ಬೇಕಾದ್ರೆ ಹೇಳಬೇಕು. ಸರ್ಕಾರದ ಆದೇಶ ಇದೆ ಅವರಿಗೆ ಹಾರ್ಸೋಕ್ಕೆ. ಹನುಮಂತನ ಧ್ವಜ ಯಾಕೆ ಇಳಿಸ್ರಿ? ಇದು ದೇವಸ್ಥಾನ, ರಾಮ್ ದೇವಸ್ಥಾನದ ಮುಂದೆ ಹನುಮಂತನ ಧ್ವಜ ಹಾರ್ಸೋಕ್ಕೆ ಯಾರು ಕೇಳಬೇಕು? ಹನುಮ ಧ್ವಜ ಹಾರಿಸಿರುವ ವಿಚಾರ ಕುರಿತು ಟ್ವೀಟ್ ಮಾಡಿರುವ ಸಿಎಂ, ಈ ಘಟನೆ ಬಿಜೆಪಿ ಹಾಗೂ ಸಂಘ ಪರಿವಾರದ ಪೂರ್ವ ನಿಯೋಜಿತ ಕೃತ್ಯ ಅಂತ ಆರೋಪಿಸಿದ್ದಾರೆ. ರಾಷ್ಟ್ರಧ್ವಜ ಹಾರಬೇಕಾಗಿದ್ದ ಜಾಗದಲ್ಲಿ ಹನುಮ ಧ್ವಜ ಹಾರಿಸಿರುವುದು ಉದ್ದೇಶಪೂರ್ವಕವಾಗಿ ನಿಯಮ ಉಲ್ಲಂಘಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರೋದು ಈ ಯಾವುದೂ ಆಕಸ್ಮಿಕ ಅಲ್ಲ. ಇದೆಲ್ಲ ಪೂರ್ವ ನಿಯೋಜಿತ ಕೃತ್ಯ. ರಾಜ್ಯ ಸರ್ಕಾರದ ವಿರುದ್ಧ ವ್ಯವಸ್ಥಿತವಾಗಿ ಜನರನ್ನ ಎತ್ತಿಕಟ್ಟುವ ಉದ್ದೇಶದಿಂದಲೇ ಇಂತಹದೊಂದು ಸ್ಥಿತಿ ನಿರ್ಮಾಣ ಮಾಡಲಾಗಿದೆ. ಮಂಡ್ಯದಲ್ಲಿ ಕೋಮುಗಲಭೆ ಎಬ್ಬಿಸುವ ಸಂಚು ರೂಪಿಸಿರುವುದು ಬಿಜೆಪಿ ನಾಯಕರು ಲೋಕಸಭಾ ಚುನಾವಣೆಗೆ ನಡೆಸಿರುವ ತಯಾರಿಯಾಗಿದೆ ಅಂತ ಸಿಎಂ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ರಾಮ ಹನುಮ ವಿರೋಧಿ, ಈ ಹಿಂದೂಗಳ ವಿರೋಧಿ ಸರ್ಕಾರ ಉಳಿಯಬಾರದು, ಹನುಮ ಧ್ವಜ ಇಳಿಸೋಕೆ ದಾಖಲೆ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಹನುಮ ಹುಟ್ಟಿದ ನಾಡಲ್ಲಿ ಹನುಮನಿಗೆ ಈ ಸರ್ಕಾರ ಅವಮಾನ, ದ್ರೋಹ ಮಾಡಿದೆ. ಬೆಳಗ್ಗೆ 9 ಗಂಟೆ ಒಳಗೆ ರಾಷ್ಟ್ರಧ್ವಜ ಹಾರಿಸಬೇಕು. ಆದ್ರೆ ನಾನು ಬರ್ತೀನಿ ಅಂತ ಮಧ್ಯಾಹ್ನ 3 ಗಂಟೆಯಲ್ಲಿ ಧ್ವಜ ಹಾರಿಸಿದ್ದಾರೆ. ಪೊಲೀಸರು ಶೂ ಧರಿಸಿ ಧ್ವಜಾರೋಹಣ ನಡೆಸಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರದ ಕ್ರಮ ಖಂಡಿಸಿ ಬಜರಂಗ ದಳ ಫೆಬ್ರವರಿ 9ಕ್ಕೆ ಮಂಡ್ಯ ಬಂದ್ಗೆ ಕರೆ ನೀಡಿದೆ. ಇನ್ನು ಹಿಂದೂ ಸಂಘಟನೆಗಳು ಇಂದು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿವೆ. ಬಿಜೆಪಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಕರೆ ನೀಡಿದೆ. ಬಿಜೆಪಿ ಕರೆ ನೀಡಿರುವ ಪ್ರತಿಭಟನೆಯಲ್ಲಿ ಜೆಡಿಎಸ್ ಕೂಡ ಭಾಗಿಯಾಗಲಿದೆ.
ಮಂಡ್ಯ ತಾಲೂಕಿನ ಕೆರಗೋಡಿನಲ್ಲಿ ಹನುಮ ಧ್ವಜ ವಿವಾದ ಪ್ರಕರಣ ಸಂಬಂಧ ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಮಂಡ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಕೆರಗೋಡು ಗ್ರಾಮದಿಂದ ಮಂಡ್ಯ ನಗರದವರೆಗೆ ಪಾದಯಾತ್ರೆ ಕೈಗೊಳ್ಳಲಿದ್ದಾರೆ. ಅಲ್ಲದೆ ಮಧ್ಯಾಹ್ನ ಡಿಸಿ ಕಚೇರಿ ಮುಂಭಾಗ ಹಿಂದೂ ಸಂಘಟನೆಗಳು ನಡೆಸಲಿರುವ ಪ್ರತಿಭಟನೆಯಲ್ಲಿ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ. ಇನ್ನೊಂದೆಡೆ ಶಾಸಕ ರವಿ ಗಣಿಗ ಮಾತನಾಡಿ, ನಾಟಕ ಮಾಡೋದಕ್ಕೆ ಮಂಡ್ಯಕ್ಕೆ ಬರಬೇಡಿ ಕುಮಾರಣ್ಣ, ಮುಂದಿನ ದಿನದಲ್ಲಿ ಬಿಜೆಪಿ ಜೆಡಿಎಸ್ ಭಾಗವಾಗುತ್ತೆ, ಜೆಡಿಎಸ್ ನಾಶವಾಗುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪರ್ಮಿಷನ್ ಅಲ್ಲಿ ರಾಷ್ಟ್ರ ಧ್ವಜ ಹಾಕ್ತೀವಿ ಅಂತ ತಗೊಂಡು ಈಗ ಕೇಸರಿ ಧ್ವಜ ಹಾಕಿ ತಮ್ಮ ಬೇಳೆಯನ್ನು ಬೇಯಿಸ್ಕೊತಿರುವ JDS ಮತ್ತು BJPಯವರು ತಮ್ಮ ಕ್ಷುಲ್ಲಕ ರಾಜಕಾರಣವನ್ನು ಬಿಟ್ಟು ಶಾಂತಿ ನೆಲೆಸಲು ಕಾಪಾಡಬೇಕು ಅಂತ ಕೇಳ್ಕೊತಾರೆ. ಯಾವುದೇ ನೋಟಿಸ್ ನೀಡದೆ ಹನುಮ ಧ್ವಜ ತೆರವುಗೊಳಿಸಿದ್ದು ಖಂಡನೀಯ ಅಂತ ಕಾಂಗ್ರೆಸ್ ಸರ್ಕಾರ ತುಘಲಕ್ ದರ್ಬಾರ್ ರೀತಿ ಮಾಡ್ತಾ ಇದೆ ಅಂತ ಮಾಜಿ ಶಾಸಕ ಪ್ರೀತಂ ಗೌಡ ಕಿಡಿಕಾರಿದ್ದಾರೆ. ಹನುಮನ ಶಾಪ ಬಾವುಟ ಇಳಿಸಿದವರನ್ನ ಬಿಡುವುದಿಲ್ಲ. ರಾಷ್ಟ್ರ ಧ್ವಜದ ಮೇಲೆ ಕಾಂಗ್ರೆಸ್ಗಿಂತ 10 ಪಟ್ಟು ಗೌರವ ನಮಗಿದೆ. ಆದರೆ ಗ್ರಾಮದ ಜನರ ಭಾವನೆ ಕೆರಳಿಸುವ ಕೆಲಸ ಕಾಂಗ್ರೆಸ್ ಮಾಡಿದೆ. ಶಾಸಕರೇ ಹನುಮ ಧ್ವಜ ಹಾರಿಸೋದಕ್ಕೆ ನಿಮಗೆ ಒಪ್ಪಿಗೆ ಇಲ್ವಾ? ಹೇಳಿಬಿಡಿ, ನೀವು ರಾಮ ವಿರೋಧಿನ ಹನುಮ ವಿರೋಧಿನ ಅಂತ ಪ್ರೀತಂ ಪ್ರಶ್ನಿಸಿದ್ದಾರೆ.